ಅಕ್ಕನಿಗೆ ಬೆಂಕಿ ಹಚ್ಚಿ ಕೊಲ್ಲೋದಕ್ಕೆ ನೋಡಿತು. ಜಯಪ್ರದಾ ಕುಟುಂಬದ ಶಾಕಿಂಗ್ ವಿಷಯವನ್ನ ಬಿಚ್ಚಿಟ್ಟ ನಟಿ ವಿಜಯಲಕ್ಷ್ಮಿ. ಅವನು ಇಲ್ಲ, ಹಣವೂ ಇಲ್ಲ. ಆ ಒಂದು ತಪ್ಪಿಂದ ಜಯಪ್ರದಾ ಬದುಕು ಬರಡಾಯಿತು. ಎಸ್, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿ ಮಣಿಯರು ನಾನಾ ಕಷ್ಟಗಳನ್ನೇ ಎದುರಿಸ್ತಾರೆ. ಲವ್, ಅಫೇರ್ಸ್, ಮ್ಯಾರೇಜ್ ಹಾಗೆ ಲಿವ್ ಇನ್ ರಿಲೇಶನ್ಶಿಪ್ ಬಣ್ಣದ ಬದುಕಲ್ಲಿ ಕಾಮನ್ ಆಗೋಗ್ಬಿಟ್ಟಿದೆ. ಸನಾದಿ ಅಪ್ಪಣ್ಣ ಸಿನಿಮಾ ನಟಿ ಜಯಪ್ರದಾ ಬದುಕಲ್ಲಿ ಏನೆಲ್ಲ ಆಗಿದೆ ಗೊತ್ತಾ? ನಟಿ ಮಾಡಿದ ಆ ತಪ್ಪಿಗೆ ಈಗಲೂ ಒಬ್ಬಂಟಿಯಾಗಿದ್ದಾರೆ. ಬಹುಭಾಷಾ ನಟಿ ಜಯಪ್ರದಾ 70-80ರ ದಶಕದಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕದ್ದ ಚೆಲುವೆಯಾಗಿದ್ದಾರೆ. ಬಾಲಿವುಡ್ ಅಷ್ಟೇ ಅಲ್ಲದೆ ಸೌತ್ ಸಿನಿಮಾ ಮೂಲಕ ಅಪಾರ ಅಭಿಮಾನಿಗಳನ್ನ ಹೊಂದಿದ್ರು. ಜಯಪ್ರದಾ ವೈಯಕ್ತಿಕ ಜೀವನದಲ್ಲಿ ಏನೇನೆಲ್ಲ ಆಯಿತು ಅನ್ನೋದರ ಒಂದು ಹಿನ್ನೋಟ ಎಲ್ಲಿದೆ ನೋಡಿ. ಆ ಸಂಬಂಧದಿಂದ ಜಯಪ್ರದಾ ಬದುಕೆ ಬರಡಾಯ್ತಂತೆ. ಜಯಪ್ರದಾ ಲೈಫ್ನಲ್ಲಿ ನಡೆದಿದ್ದೇನು ಹಾಗಾದ್ರೆ? ಜಯಪ್ರದಾ ಅವರು ಮೂಲತಃ ಆಂಧ್ರ ಪ್ರದೇಶದ ರಾಜಮಂಡ್ರಿಯವರಾಗಿದ್ದರು. 17ನೇ ವಯಸ್ಸಿನಲ್ಲೇ ಹಲವು ಚಿತ್ರಗಳಲ್ಲಿ ನಟಿಸಿ ಸ್ಟಾರ್ ನಟಿಯಾದರು. ಕನ್ನಡದಲ್ಲಿ ಜಯಪ್ರದಾ ನಟಿಸಿದ ಮೊದಲ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಸನಾದಿ ಅಪ್ಪಣ್ಣ. ನಂತರ ರಾಜ್ ಜೊತೆ ಹುಲಿಯ ಹಾಲಿನ ಮೇವು, ಕವಿರತ್ನ ಕಾಳಿದಾಸ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ರ ಕೊನೆಯ ಚಿತ್ರ ಶಬ್ದವೇದಿಯಲ್ಲೂ ಕೂಡ ಇವರೇ ನಾಯಕಿಯಾಗಿ ನಟಿಸಿದರು. ಸರ್ಗಮ್ ಚಿತ್ರದ ಮೂಲಕ ಜಯಪ್ರದಾ ಬಾಲಿವುಡ್ಗೆ ಪದಾರ್ಪಣೆಯನ್ನು ಮಾಡಿದ್ರು. ಆಕೆಯ ಮೊದಲ ಚಿತ್ರವು ಭಾರಿ ಹಿಟ್ ಆಗಿತ್ತು. 70-80ರ ದಶಕದಲ್ಲಿ ಜಯಪ್ರದಾ ಟಾಪ್ ನಟಿಯಾದರು. ಅಂದಿನ ಕಾಲದಲ್ಲಿ ಸ್ಟಾರ್ ನಟರು ಮತ್ತು ನಿರ್ದೇಶಕರು ಕೂಡ ಜಯಪ್ರದಾ ಜೊತೆ ಕೆಲಸ ಮಾಡೋದಕ್ಕೆ ಕಾಯ್ತಾ ಇದ್ರು. ಹಿಂದಿಯಲ್ಲಿ ಜಯಪ್ರದಾ ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ್ರು. ರಾಜೇಶ್ ಖನ್ನಾರಿಂದ ರಿಷಿ ಕಪೂರ್ ವರೆಗೆ ಅನೇಕ ನಟರೊಂದಿಗೆ ಕೆಲಸವನ್ನ ಮಾಡಿದ್ರು. ಸ್ಟಾರ್ ನಟಿಯಾಗಿದ್ದ ವೇಳೆ ಜಯಪ್ರದಾ ಎಡವಿದ್ರು. ನಿರ್ಮಾಪಕನ ಮೇಲೆ ಪ್ರೀತಿ ಆಯಿತು. ಪ್ರೀತಿ ಮತ್ತೇನೋ ಆಯಿತು ನೋಡಿ. ಜಯಪ್ರದಾ ಮತ್ತು ನಿರ್ಮಾಪಕ ಶ್ರೀಕಾಂತ್ ನಹತಾ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ರು. ಒಮ್ಮೆ ಜಯಪ್ರದಾ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನ ನಡೆಸುತ್ತೆ. ಆ ಸಮಯದಲ್ಲಿ ಶ್ರೀಕಾಂತ್ ಅವರು ಜಯಪ್ರದಾಗೆ ಸಾಕಷ್ಟು ಸಹಾಯವನ್ನ ಮಾಡ್ತಾರೆ. ನಂತರ ಜಯಪ್ರದಾ ಮತ್ತು ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಆದರೆ ಶ್ರೀಕಾಂತ್ಗೆ ಆಗಲೇ ಮದುವೆಯಾಗಿ 3 ಮಕ್ಕಳ ತಂದೆಯಾಗಿದ್ರು. ವಿಷಯ ತಿಳಿದಿದ್ರು ಜಯಪ್ರದಾ ನಿರ್ಮಾಪಕನ ಜೊತೆ ಪ್ರೀತಿಯಲ್ಲಿ ಬಿದ್ರು. ಶ್ರೀಕಾಂತ್ ಜೊತೆ ಡೇಟಿಂಗ್ ಮಾಡ್ತಿದ್ದ ಜಯ ಸಿನಿಮಾಗಳನ್ನ ಒಪ್ಕೊಳ್ತಾ ಇರಲಿಲ್ಲ. ಶ್ರೀಕಾಂತ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು. ಇಬ್ಬರು ರಹಸ್ಯವಾಗಿ ಮದುವೆ ಆಗ್ತಾರೆ ಅಂತ ವರದಿಗಳು ಕೂಡ ಬಂದು. ಆದರೆ ಇಬ್ಬರ ಸಂಬಂಧ ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಶುರುವಾಯಿತು. ಬಳಿಕ ಜಯಪ್ರದಾ ನಿರ್ಮಾಪಕ ಶ್ರೀಕಾಂತ್ ಅವರ ಮನೆ ಬಿಟ್ಟು ಬೇರೆ ಮನೆಯಲ್ಲಿ ವಾಸವಾದರು. ಸೀಕ್ರೆಟ್ ಆಗಿ ಜಯ ಮತ್ತು ಶ್ರೀಕಾಂತ್ ಮದುವೆ ಆಗಿದ್ರು ಅನ್ನುವ ಸುದ್ದಿ ಕೂಡ ಈಗಲೂ ಹರಡ್ತಾ ಇದೆ. ಆದರೆ ಈ ಜೋಡಿಗೆ ಮಕ್ಕಳು ಇರಲಿಲ್ಲ. ಶ್ರೀಕಾಂತನಿಗೆ ಮದುವೆಯಾಗಿ 3 ಮಕ್ಕಳಿದ್ರು. ಹೀಗಾಗಿ ಜಯ ಅವರಿಂದ ಶ್ರೀಕಾಂತ್ ಮಗನನ್ನ ಬಯಸಲಿಲ್ವಂತೆ. ನಂತರ ಜಯಪ್ರದಾ ತನ್ನ ಸಹೋದರಿಯ ಮಗನನ್ನ ದತ್ತು ತೆಗೆದುಕೊಂಡು ಅವನಿಗೆ ಸಿದ್ದು ಅಂತ ಹೆಸರಿಟ್ರು. ನಿರ್ಮಾಪಕನ ಜೊತೆಗೆ ಲವ್ ರಿಲೇಶನ್ಶಿಪ್ ಇದ್ದಿದ್ರಿಂದ ನಟಿಗೆ ಇಂಡಸ್ಟ್ರಿ ಬಾಗಿಲು ಮುಚ್ಚೋಗ್ಬಿಡುತ್ತೆ. ಆ ಒಂದು ತಪ್ಪಿನಿಂದ ನಟಿ ಇಂದಿಗೂ ಕೂಡ ಒಬ್ಬಂಟಿಯಾಗಿ ಬದುಕನ್ನು ನಡೆಸುತ್ತಿದ್ದಾರೆ. ಈ ಪ್ರೇಮ ಪ್ರಕರಣದ ಪಬ್ಲಿಕ್ ಆದ ಬಳಿಕ ಜಯಪ್ರದಾಗೆ ಸಿನಿಮಾ ಆಫರ್ ಕೂಡ ಕಡಿಮೆ ಆಯಿತು. ಸಿನಿ ಕೆರಿಯರ್ ಕೊನೆಯಾಯಿತು. ಕಳೆದ ಕೆಲವು ವರ್ಷಗಳಿಂದ ಈ ನಟಿ ರಾಜಕೀಯದಲ್ಲಿ ಹೆಸರನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ನಟಿ ವಿಜಯಲಕ್ಷ್ಮಿ ಅವರು ನಟಿ ಜಯಪ್ರದಾ ಮತ್ತು ಅವರ ಕುಟುಂಬದವರ ದೌರ್ಜನ್ಯದ ಬಗ್ಗೆ ಶಾಕಿಂಗ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ತಮ್ಮ ಸಹಜ ಸೌಂದರ್ಯದಿಂದಲೇ ಕನ್ನಡ ಸೇರಿದಂತೆ ಹಲವು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವವರು ನಟಿ ವಿಜಯಲಕ್ಷ್ಮಿ ಅವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಬದುಕು ಅಲ್ಲೋಲ ಕಲ್ಲೋಲ ಆಗಿದೆ. ಈಗ ಸಿನಿಮಾಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಆದರೂ ಇವರ ಬದುಕಿನಲ್ಲಿ ಬಂದಿರುವ ಬಿಳುಗಾಳಿಯಿಂದಲೇ ಸುದ್ದಿಯಾಗ್ತಿದ್ದಾರೆ. ಒಂದು ಕಾಲದಲ್ಲಿ ರಾಣಿಯಂತೆ ಮೆರೆತಿದ್ದ ನಟಿ ವಿಜಯಲಕ್ಷ್ಮಿ ಅವರಿಗೆ ಸದ್ಯ ಯಾವುದೇ ಚಾನ್ಸ್ ಸಿಗ್ತಾ ಇಲ್ಲ. ತಮಿಳು ಚಿತ್ರರಂಗಕ್ಕೆ ಅದಾಗಲೇ ಗುಡ್ ಬೈ ಹೇಳಿ ಬಂದಿದ್ದಾರೆ. ಇದರ ನಡುವೆ ತಮ್ಮ ಬದುಕು ಹಾಗೆ ಅಕ್ಕನ ಬದುಕಿನ ಬಗ್ಗೆ ಹಲವಾರು ವಿಡಿಯೋ ರಿಲೀಸ್ ಮಾಡ್ತಾನೆ ಕಳೆದೆರಡು ವರ್ಷಗಳಿಂದ ಭಾರಿ ಸೌಂಡ್ ಮಾಡ್ತಿದ್ದಾರೆ. ಇದೀಗ ಅವರು ರಾಜೇಶ್ ಗೌಡ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಬದುಕಿನ ಹಲವು ದುರಂತಗಳ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ಅಕ್ಕ ಉಷಾ ಅವರ ಬಗ್ಗೆ ನೋವು ತೋಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಸಹೋದರಿ ಉಷಾ ಮದುವೆ ಆಗಿರುವುದು ನಟಿ ಜಯಪ್ರದಾ ಸಹೋದರ ರಾಜಾ ಬಾಬು ಅವರನ್ನ. ಆದರೆ ಅವರ ಅಕ್ಕನ ಸಂಸಾರ ಕೂಡ ಸುಖವಾಗಿಲ್ಲ. ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ಗಂಡನ ಮರೆಯಿಂದ ಹೊರಗೆ ಬಂದಿದ್ದಾರೆ. ಈ ಕುರಿತು ವಿಸ್ತಾರವಾಗಿ ರಾಜೇಶ್ ಗೌಡ ಚಾನೆಲ್ನಲ್ಲಿ ನಟಿ ಈಗ ಹೇಳ್ಕೊಂಡಿದ್ದಾರೆ. ಜಯಪ್ರದಾ ಮತ್ತು ಅವರ ಕುಟುಂಬಸ್ಥರು ನೀಡಿರುವ ಕಿರುಕುಳದ ಬಗ್ಗೆ ಮಾತಾಡಿದ್ದಾರೆ. ಅವರ ಮಾತಿನಲ್ಲೇ ಕೇಳೋದಾದ್ರೆ, ಹಬ್ಬ ಶೂಟಿಂಗ್ ಸಮಯದಲ್ಲಿ ನನಗೂ ಜಯಪ್ರದಾ ಅವರಿಗೂ ಫ್ರೆಂಡ್ಶಿಪ್ ಆಯಿತು. ಆ ಸಮಯದಲ್ಲಿ ಜಯಪ್ರದಾ ಅವರು ನನ್ನ ಅಣ್ಣನಿಗೆ ಇನ್ನೂ ಮದುವೆಯಾಗಿಲ್ಲ, ಅಕ್ಕನನ್ನ ಕೊಡಬಹುದಾ ಅಂತ ಕೇಳಿದ್ರು. ವಿಷ್ಣು ಸರ್ ಅವರಿಗೆ ಈ ವಿಷಯ ತಿಳಿತು. ಅವರು ಹುಡುಗಿ ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು. ಅಪ್ಪನ ಬಳಿ ಮಾತಾಡ್ದೆ ಅಂದೆ. ಜಯಪ್ರದಾ ಅವರು ಬಂದು ಮಾತಾಡಿದ್ರು. ಅಪ್ಪ ಓಕೆ ಅಂದ್ರು. ನಮ್ಮಿಬ್ಬರ ಜಾತಿ ಬೇರೆ ಆಗಿತ್ತು, ಆದ್ರೂ ಪರವಾಗಿಲ್ಲ ಅಂತ ಒಪ್ಕೊಂಡ್ರು. ತುಂಬಾ ಖರ್ಚು ಮಾಡಿ ಅವರು ಹೇಳಿದಂತೆ ಮದುವೆಯನ್ನು ಕೂಡ ಗ್ರ್ಯಾಂಡ್ ಆಗಿ ಮಾಡಿಕೊಟ್ರು. ಚೆನ್ನೈನಲ್ಲಿ ಅಕ್ಕ ಇದ್ರು. ಮೊದಲಿಗೆ ಎಲ್ಲವೂ ಚೆನ್ನಾಗೇ ಇತ್ತು.
ಆಮೇಲೆ ಏನಾಯ್ತು ಗೊತ್ತಿಲ್ಲ. ಜಯಪ್ರದಾ ಮತ್ತು ಅವರ ಕುಟುಂಬದವರು ಗಲಾಟೆಯನ್ನ ಶುರು ಮಾಡಿದ್ರು. ಬಾವ ಕುಡಿದು ತುಂಬಾ ಟಾರ್ಚರ್ ಅನ್ನ ಕೊಡ್ತಿದ್ರು, ಅಕ್ಕನ ಮೇಲೆ ಎರಗ್ತಾ ಇದ್ರು, ಸಾಯಿಸೋದಕ್ಕೂ ಕೂಡ ಹೋದ್ರು. ನಟ ಶಿಂಪು ಮನೆಯವರು ಹತ್ರ ಇದ್ರು, ಅವರು ಬಂದು ಅಕ್ಕನನ್ನ ಸೇವ್ ಮಾಡಿದ್ರು ಅಂತ ಅವತ್ತು ನಡೆದ ಘಟನೆಯನ್ನ ವಿಜಯಲಕ್ಷ್ಮಿ ವಿವರಿಸಿದ್ದಾರೆ. ಇನ್ನು ಸಿಕ್ಕಾಪಟ್ಟೆ ಭಯಾನಕ ಫ್ಯಾಮಿಲಿ ಜಯಪ್ರದಾ ಅವರದ್ದು. ಕಮಿಷನರ್ ಅವರಿಗೂ ದೂರು ಕೊಟ್ವಿ, ಎಲ್ಲರೂ ಅಕ್ಕನನ್ನ ವಾಪಸ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. 8 ವರ್ಷದ ಮಗು ಸಾಮ್ರಾಟ್ನನ್ನ ಕರ್ಕೊಂಡು ಊಟ ಸೀರೆಯಲ್ಲೇ ಬಂದ್ಬಿಟ್ಲು. ಏನ್ ಸಮಸ್ಯೆ ಅನ್ನೋದು ಗೊತ್ತಾಗ್ಲಿಲ್ಲ. ವರದಕ್ಷಿಣೆ ಕಿರುಕುಳನೋ ಗೊತ್ತಿಲ್ಲ. ಜಯಪ್ರದಾ ಅವರನ್ನ ಕೇಳಿದ್ರು, ಅವರು ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಅಕ್ಕ ಬಂದ ಮೇಲೆ ಮಗು ತೋರಿಸುವಂತ ಅಕ್ಕನನ್ನ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಒಂದು ದಿನ ಅಕ್ಕ ಮಗುವನ್ನ ಕೊಟ್ರು, ಆದ್ರೆ ಮಗುವನ್ನ ವಾಪಸ್ ಕರ್ಕೊಂಡು ಬರಲೇ ಇಲ್ಲ. ಊರಿಂದ ಊರಿಗೆ ಹೋದ್ರು. 14 ವರ್ಷ ಆಯ್ತು, ಇನ್ನೂ ನೋಡ್ಲಿಲ್ಲ. ಜಯಪ್ರದಾ ತನ್ನ ಮಗ ಅಂದ್ಕೊಂಡು ತಿರುಗ್ತಾರೆ. ಕೋರ್ಟ್ ಎಲ್ಲ ಅಲೆದಾಯ್ತು, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ನಟಿ ತಮ್ಮ ಅಳಲನ್ನ ತೊಡ್ಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.